ವೀಕ್ಷಕರೇ ಪ್ರಣಾಮ. ವಿಶ್ವ ಪ್ಲಸ್ ಟಿವಿಗೆ ಸ್ವಾಗತ. ದೇಶದ ಶಕ್ತಿ ಕೇಂದ್ರವಾದ ಸಂಸತ್ತಿನಲ್ಲಿ 18ನೇ ಲೋಕಸಭೆಯ ಮೊದಲ ಮುಂಗಾರು ಅಧಿವೇಶನ ಸೋಮವಾರ ಆರಂಭವಾಗಿದೆ. ಕೇಂದ್ರದಲ್ಲಿ ಮತ್ತೊಮ್ಮೆ ಅಸ್ತಿತ್ವಕ್ಕೆ ಬಂದಿರುವ ಎನ್ಡಿಎ ಮೈತ್ರಿಕೂಟದ 3.0 ಮೋದಿ ದರ್ಬಾರ್ ತನ್ನ ಮೂರನೇ ಚರಣದ ಸರ್ಕಾರ ಮತ್ತು 18ನೇ ಲೋಕಸಭೆಯಲ್ಲಿ ಸಂಸತ್ತಿನ ಮೊದಲ ಮುಂಗಾರು ಅಧಿವೇಶನಕ್ಕೆ ಹೊಸ ಶಕ್ತಿಯೊಂದಿಗೆ ಹೊರಹೊಮ್ಮಿದ ಇಂಡಿ ಅಲಯನ್ಸ್ ಹೆಸರಿನ ಪ್ರತಿಪಕ್ಷದ ಆರೋಪಗಳ ವಾಕ್ಸಮರದ ನಡುವೆ 19 ದಿನಗಳ ಕಾಲ ನಡೆಸುತ್ತಿರುವ ಮೊದಲ ದಿನ ಮುಗಿಸಿದೆ. ಪ್ರಧಾನಿ ಮೋದಿ ಅವರ ಹೊಸ ಸರ್ಕಾರದಲ್ಲೂ ಈ ಹಿಂದಿನ ವಿತ್ತ ಸಚಿವರಾದ ನಿರ್ಮಲಾ ಸೀತಾರಾಮನ್ ಅವರೇ ಹಣಕಾಸು ಸಚಿವರು. ಕೇಂದ್ರದಲ್ಲಿ ಹಣಕಾಸು ಸಚಿವರಾಗಿ ಒಬ್ಬರೇ ವ್ಯಕ್ತಿ ಸತತವಾಗಿ 7 ಹಣಕಾಸು ವರ್ಷದ ಬಜೆಟ್ ಮಂಡಿಸುತ್ತಿರುವ ಪ್ರಥಮರು ನಿರ್ಮಲಾ ಎಂಬ ಹಿರಿಮೆಯೂ ಇವರಿಗೆ ಸಲ್ಲುತ್ತದೆ. ಅವರ ಈ ಕೊಡುಗೆಯ ಹಿಂದೆ ಇರುವ ಕರ್ನಾಟಕದ ಪ್ರಬುದ್ಧ ಮತದಾರನ ಪಾತ್ರವನ್ನು ರಾಜಕಾರಣಿಗಳು ಮರೆಯುವಂತಿಲ್ಲ. ದೇಶದ 17ನೇ ಲೋಕಸಭೆಯ ಕಡೆಯ ಬಜೆಟ್ ಮಂಡಿಸುವ ಸಂದರ್ಭದಲ್ಲಿ 18ನೇ ಲೋಕಸಭೆಗಾಗಿ ಚುನಾವಣೆ ಬಂದಿತ್ತು. ಆದುದರಿಂದ ಹೊಸ ಸರ್ಕಾರ ಬಂದು ಪೂರ್ಣಕಾಲೀನ ಬಜೆಟ್ ಮಂಡಿಸುವ ತನಕ ಸರ್ಕಾರ ಮುನ್ನಡೆಸಲು ಅಗತ್ಯವಿರುವ ಹಣಕಾಸಿನ ಬಳಕೆಗಾಗಿ ಈ ಹೊತ್ತಿನಲ್ಲಿ ಹಣಕಾಸು ಸಚಿವರಾಗಿದ್ದ ನಿರ್ಮಲಾ ಲೇಖಾ ಅನುದಾನದ ಬಜೆಟ್ ಮಂಡಿಸಿದ್ದರು. ಈಗ ಅವರೇ ಮತ್ತೆ ವಿತ್ತ ಸಚಿವರಾಗಿದ್ದಾರೆ. 2024-25ರ ಹಣಕಾಸಿನ ಸಾಲಿಗೆ ಪೂರ್ಣಾವಧಿ ಬಜೆಟ್ ಜುಲೈ 23ರ ಮಂಗಳವಾರ ಲೋಕಸಭೆಯಲ್ಲಿ ನಿರ್ಮಲಾ ಮಂಡಿಸಲಿದ್ದಾರೆ. ಮೂರನೇ ಚರಣದಲ್ಲಿ ಸರ್ಕಾರ ರಚಿಸಲು ಮೋದಿಯವರಿಗೆ ಅವಕಾಶ ತಂದಿಟ್ಟ ದೇಶದ ಪ್ರಜೆಗಳ ಬದುಕಿಗೆ ಭದ್ರತೆ ಮತ್ತು ರಾಷ್ಟ್ರದ ರಕ್ಷಣೆಗೆ ಏನೆಲ್ಲ ಯೋಜನೆಗಳಿಗೆ ಹಣಕಾಸಿನ ಅನುದಾನ ಇರುತ್ತದೆ, ಆ ಅನುದಾನ ಎಷ್ಟಿರುತ್ತದೆ, ತೆರಿಗೆ ವಿನಾಯಿತಿ ಸ್ಲ್ಯಾಬ್ನಲ್ಲೇನು ವಿಶೇಷಗಳು ಎಂಬುದರ ಬಗ್ಗೆ ತಿಳಿಯಲು ದೇಶ ವಿದೇಶಗಳ ಜನರು ಹಾಗೂ ವಿಶೇಷವಾಗಿ ಆರ್ಥಿಕ ತಜ್ಞರು ಕಾತುರದಲ್ಲಿದ್ದಾರೆ. ಹೊಸ ಸರ್ಕಾರದ ಮೊದಲ ಬಜೆಟ್ ಕಾಶ್ಮೀರಕ್ಕೆ ಏನು ಕೊಡುತ್ತೆ, ಸೇನೆಯ ಬಲವರ್ಧನೆಗೆ ಏನಿರುತ್ತೆ, ದೇಶದಲ್ಲಿ ಕೃಷಿಗೆ, ಶಿಕ್ಷಣಕ್ಕೆ, ಆರೋಗ್ಯಕ್ಕೆ, ಒಳಗಿನ ಸರ್ವಾಂಗೀಣ ಅಭಿವೃದ್ಧಿಗೆ ಏನೆಲ್ಲ ಇದೆ ಹಾಗೂ ಪ್ರಮುಖವಾಗಿ ಜನಸಾಮಾನ್ಯರ ಮೇಲಿರುವ ತುಟ್ಟಿಯ ತೂಗುಕತ್ತಿ ಕಿತ್ತಿ ಬಿಸಾಕ್ತದೋ, ಉಸಿರಾಡುವ ಮಟ್ಟಕ್ಕಾದರೂ ಕೆಳ ಮಧ್ಯಮ ವರ್ಗ ಹಾಗೂ BPL ದೇಶವಾಸಿಗಳ ಕಿಸೆಗಿರುವ ತುಟ್ಟಿಯ ಭಾರ ಇಳಿಸುತ್ತಾ ಎಂದು ಎದುರು ನೋಡುತ್ತಿದ್ದಾರೆ. ನ್ಯೂಸ್ ಡೆಸ್ಕ್, ವಿಶ್ವ ಪ್ಲಸ್ ಟಿವಿ. ವಿಶ್ವ ಪ್ಲಸ್, ಜನಹಿತಕ್ಕಿದು ಜ್ಞಾನದ ಜಾಲ.